ನೀನು ಸತ್ತಿದ್ದೆ ಒಳ್ಳೇದಾಯ್ತು. ನೀನು ಸತ್ತಿದ್ದೆ ಒಳ್ಳೇದಾಯ್ತು. ನೀನು ಸತ್ತಿದ್ದೆ ಒಳ್ಳೇದಾಯ್ತು. ಯಾಕ್ರೆ ಯಾಕೆ ಯಾರು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ನೀನ್ ಯಾರು ಅರ್ಥ ಮಾಡ್ಕೋತಿಲ್ಲ. ಕರುಣೆನೇ ಇಲ್ದಿರೋ ಆತ್ಮ ನಿಂದು. ಸತ್ಯ ಗೊತ್ತಾದ್ರೆ ನೀನು ನನ್ನ ಬೆಂಬಲಕ್ಕೆ ನಿಲ್ತೀಯಾ? ಏನೇದು ಸತ್ಯ? ಬಾಯ್ ಬಿಟ್ ಬಗ್ಳು. ನೀವ್ ಅನ್ಕೊಂಡಿರೋ ತರ ಯಾರು ಒಳ್ಳೆಯವರಲ್ಲ ಕಣೆ. ಯಾರೇ ಒಳ್ಳೆಯವರಲ್ಲ? ಅಪ್ಪನ, ವಿಜಯ್ ಅವರ, ಅತ್ತೆನ, ಮಾವನ, ಭಾವನ? ಯಾರು ಯಾರು ಹೇಳೆ? ನಾನು ಹೇಳಿದ್ರೆ ನೀವ್ಯಾರು ನಂಬಲ್ಲ. ನಂಬೋ ತರ ಹೇಳು, ಆಗೆಲ್ರು ನಂಬ್ತಾರೆ. ಹೇಳೆ, ಅದೇನಂತ ಹೇಳು. ಹೇಳು. ಹೇಳಿದ್ರೆ ನಂಬ್ತ್ಯಾ? ನಂಬ್ತ್ಯಾ? ಮೇಘ್ನಾ, ಮೇಘ್ನಾ, ನೀನು ಸೊಪ್ಪಿನ ಸೂಪ್ ಮಾಡ್ತೀಯಲ್ಲ, ಅದಕ್ಕೆ ಏನು ಹಾಕಬೇಕು ಅಂತ ಬಂದು ಹಾಕಮ್ಮ. ಹೋಗಿ ಅಕ್ಕ, ಕರೀತಾ ಇದ್ದಾರ. ನೀನೇನೆ ಫೋಟೋ ಹಿಡ್ಕೊಂಡು ಕೂತಿದ್ಯಾ? ಅದು ಅಮ್ಮ, ಅಕ್ಕನ ರೂಮಲ್ಲಿ ಯಾವ ಫೋಟೋನು ಇರ್ಲಿಲ್ವಲ್ಲ, ಹಾಕೋಣ ಅಂತ ನರಸಿಂಹಸ್ವಾಮಿ ಫೋಟೋ ತಂದೆ. ಮೊದಲು ಆ ಕೆಲಸ ಮಾಡು. ರಾಗ 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 ಬಲಿ ಹಾಕೋದು ನಾವು. ನಾನು ಯಾರನ್ನು ಸಾಯಿಸಲ್ಲ. ನೀವ್ಯಾರು ಸಾಯಲ್ಲ. ಸಾಯೋದು ಆ ಕೊಲೆಗಾರ ಮಾತ್ರ. ಹೌದಾ? ನೋಡ್ತೀಯಾ? ತೋರಿಸ್ಲಾ? ಏನ್ ಮಾಡ್ತಿದ್ಯಾ ನೀನು? ಸುಮ್ಮನೆ ಇರ್ತೀಯ ನೀನು? ನಿಮಿಷ ಇರೇ, ಅವಳು ಏನ್ ಮಾಡಿದಾಳೆ ಅಂತ ಅವಳೇ ನೋಡ್ಲಿ, ತೋರಿಸ್ತೀನಿ. ಅಪ್ಪ ಪ್ಲೀಸ್ ಬೇಡಪ್ಪ, ತೋರಿಸ್ಬೇಡ. ಸುಮ್ನೆ ಇರು ಅಂತ ಹೇಳ್ತಾ ಇದ್ದೀನಿ ನಿನ್ಗೆ. ಅವಳು ತೋರಿಸ್ತೀನಿ, ಸುಮ್ನೆ ಇರು. ಅಪ್ಪ ನೀನ್ ದಮ್ಮ ಅಂತ ತೋರಿಸ್ಬೇಡ. ಅವ್ಳು ನೀನ್ ಹೇಳ್ದಾಗ ಕೇಳ್ತಾಳೆ, ಪ್ಲೀಸ್. ಸುಮ್ನೆ ಇರೇ, ಸುಮ್ನೆ ನಿಂತ್ಕೋ. ಅಪ್ಪ ಪ್ಲೀಸ್. ಏನ್ ಮಾಡಿದೀನಿ ನಾನು? ಏನಾರ ಮಾಡಿದೀನಿ? ಕೇಳಿದ್ಯಾ? ಕೇಳ್ತಾ ಇದ್ದಾಳೆ ಏನ ಅನಾಹುತ ಮಾಡಿದ್ದೀನಿ ಅಂತ. ತೋರಿಸ್ತೀನಿ ನೋಡೀಗ. ಅಪ್ಪ ಪ್ಲೀಸ್, ನೀನಾದ್ರೂ ಅರ್ಥ ಮಾಡ್ಕೊಳಪ್ಪ, ತೋರ್ಸ್.
ನೋಡ್ತೀಯಾ? ಸಂತೋಷನಾ? ತೃಪ್ತಿ ಆಯ್ತಾ ನಿನಗೆ? ಹೆಂಡತೀರ್ ಮಾಡೋ ಕೆಲಸ ಏನೇ ಇದು? ಗಂಡನನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ನೀನಿಷ್ಟೆಲ್ಲ ಟಾರ್ಚರ್ ಕೊಟ್ರು ಸಾಹೇಬ್ರು ಎಲ್ಲ ಕ್ಷಮಿಸಿದ್ದಾರೆ. ದೊಡ್ಡ ಯಜಮಾನ್ರಿಗೆ ಇವೆಲ್ಲ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತೇನೆ. ನಿನ್ ಮೇಲೆ ಅವ್ರು ಇಟ್ಕೊಂಡಿರೋ ಕನ್ಸೆಲ್ಲ ನುಚ್ಚು ನೂರಾಗೋಗುತ್ತೆ. ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತೇನೆ. ನಿನ್ನ ತುಂಬಾ ಗೌರವಿಸ್ತಾರೆ. ಅದನ್ನು ಉಳಿಸ್ಕೋಬೇಕಲ್ವಾ ನೀನು? ತಡು, ಕೊನೇ ಸಲ ಒಂದು ಮಾತು ಹೇಳ್ತೀನಿ ಕೇಳು. ನೀ ಮಧುವಂತಿ ಕೇಸ್ನ ವಾಪಸ್ ತಗೊಳ್ದೆ ಹೋದ್ರೆ ನಾನಿರಲ್ಲ ಕಣೆ. ಸತ್ತೋಗ್ತೀನಿ. ದಿನ ಸಾಯೋ ಬದಲು ಒಂದೇ ಸಲ ಉಸಿರು ಬಿಟ್ಬಿಡ್ತೀನಿ. ನಾನು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಕಣೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿನಗೆ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ. ನೀ ಮಧುವಂತಿ ಕೇಸ್ನ ವಾಪಸ್ ತಗೊಳ್ಳದೆ ಹೋದ್ರೆ ನಿಮ್ಮ ಅಪ್ಪನ ಹೆಣ ನೋಡ್ಬೇಕಾಗತ್ತೆ. ನರಸಿಂಹ, ನಿನ್ನನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಈ ರಾತ್ರಿ ಸರಾಗವಾಗಿ ಕಳೆದು ಹೋಗ್ಲಿ, ಯಾರಿಗೂ ಏನು ತೊಂದರೆ ಆಗದೆ ಇರ್ಲಿಯಪ್ಪ.